ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ 5 ರಹಸ್ಯಗಳು ನಿಮಗೆ ಗೊತ್ತೇ? ಮಂತ್ರಾಲಯದ ಪವಾಡಗಳ ಕತೆ ಏನು? ಇಂದಿಗೂ 700 ವರ್ಷಗಳ ಕಾಲ ಭಕ್ತರನ್ನು ಕಾಪಾಡುವ ರಾಯರ ಆ ಒಂದು ಅಸಾಮಾನ್ಯ ಪ್ರತಿಜ್ಞೆ ಏನು? ನಮಸ್ಕಾರ ವೀಕ್ಷಕರೇ, ತುಂಗಾಭದ್ರಾ ನದಿಯ ದಡದಲ್ಲಿರುವ ಮಂತ್ರಾಲಯ, ಇಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪವೃಕ್ಷ ಮತ್ತು ಕಾಮಧೇನು. ಅವರು ಕೇವಲ 17ನೇ ಶತಮಾನದ ಸಂತರು ಮಾತ್ರವಲ್ಲ, ಇಂದಿಗೂ ಜೀವಂತ ಪವಾಡವಾಗಿ ಭಕ್ತರನ್ನು ಕಾಪಾಡುತ್ತಿದ್ದಾರೆ. ರಾಯರನ್ನು ಕುರಿತು ಕೆಲವು ಅಚ್ಚರಿ ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ವೀಕ್ಷಕರೇ, ಸನ್ಯಾಸ ಸ್ವೀಕರಿಸುವ ಮೊದಲು ರಾಯರ ಹೆಸರು ವೆಂಕಟನಾಥ. ಅವರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದಲ್ಲಿ ಅಗಾಧ ಪಾಂಡಿತ್ಯವನ್ನು ಹೊಂದಿದ್ದರು. ಆದರೆ ಅವರ ಜೀವನ ಕಷ್ಟಗಳಿಂದ ತುಂಬಿತ್ತು. ಒಂದು ಕಥೆಯ ಪ್ರಕಾರ ವೆಂಕಟನಾಥರು ಮದುವೆ ಸಮಾರಂಭವೊಂದಕ್ಕೆ ಹೋದಾಗ ಬಡತನದಿಂದಾಗಿ ಅವರಿಗೆ ಅಡುಗೆ ಮಾಡಲು ಹೇಳುತ್ತಾರೆ. ಅವರು ಬೂದಿಯಿಂದ ತರಕಾರಿಗಳನ್ನು ತಯಾರಿಸುತ್ತಾರೆ. ಆದರೆ ಅವರು ಮಂತ್ರಿಸಿ ಆ ಬೂದಿಯನ್ನು ಬಳಸಿ ಮಾಡಿದ ಅಡುಗೆಯು ಅತ್ಯಂತ ರುಚಿಕರವಾಗಿತ್ತು. ಇದು ಅವರ ಅಗಾಧ ತಪಸ್ಸಿನ ಶಕ್ತಿಯ ದೈತ್ಯ ಪವಾಡವಾದರೆ, ವೆಂಕಟನಾಥರು ಶ್ರೀಮತಿ ಎಂಬ ಧರ್ಮಪತ್ನಿಯನ್ನು ಮತ್ತು ಲಕ್ಷ್ಮೀನಾರಾಯಣ ಎಂಬ ಪುತ್ರನನ್ನು ಹೊಂದಿದ್ದರು. ಅವರ ಗುರುಗಳಾದ ಸುಧೀಂದ್ರ ತೀರ್ಥರು ಸನ್ಯಾಸತ್ವವನ್ನು ಸ್ವೀಕರಿಸಲು ಒತ್ತಾಯಿಸಿದಾಗ ವೆಂಕಟನಾಥರು ಸಂಸಾರ ಬಿಡಲು ಹಿಂಜರಿದರು. ಆದರೆ ಒಂದು ರಾತ್ರಿ ಅವರ ಕನಸಿನಲ್ಲಿ ಸ್ವತಃ ವಿದ್ಯಾರಣ್ಯ ತೀರ್ಥರು ಬಂದು ಜ್ಞಾನದ ಪ್ರಚಾರಕ್ಕಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಲು ಆಜ್ಞಾಪಿಸುತ್ತಾರೆ. ಇದಾದ ನಂತರವೇ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಲು ನಿರ್ಧರಿಸಿದರು. ಗುರುಗಳ ಆಜ್ಞೆ ಮತ್ತು ದೈವದ ಅನುಗ್ರಹದಿಂದ ಅವರು ಲೋಕ ಕಲ್ಯಾಣಕ್ಕಾಗಿ ಶ್ರೀ ರಾಘವೇಂದ್ರ ತೀರ್ಥರು ಆದರು. ರಾಯರ ಪವಾಡಗಳಾಗಲಿ ಅತ್ಯಂತ ದೊಡ್ಡ ಮತ್ತು ಮುಖ್ಯವಾದದ್ದು ಅವರ 700 ವರ್ಷಗಳ ಪ್ರತಿಜ್ಞೆ. ಕ್ರಿಸ್ತಶಕ 1671ರಲ್ಲಿ ಅವರು ಮಂತ್ರಾಲಯದಲ್ಲಿ ಜೀವಂತ ಸಮಾಧಿಯಾದರು. ಅವರು ಈ ಲೋಕ ತ್ಯಜಿಸುವ ಮೊದಲು ತಾನು ಸಾವಿನ ನಂತರವೂ 700 ವರ್ಷಗಳ ಕಾಲ ತಮ್ಮ ಭಕ್ತರನ್ನು ಕಲಿಯುಗದ ಕಷ್ಟಗಳಿಂದ ಕಾಪಾಡುತ್ತೇನೆಂದು ಪ್ರಕಟಿಸಿದರು. ಈ ಕಾರಣದಿಂದಲೇ ಇಂದಿಗೂ ಅನೇಕರು ರಾಯರನ್ನು ಜೀವಂತ ದೇವರೆಂದೇ ನಂಬಿ ಕಷ್ಟ ಬಂದಾಗ ಮಂತ್ರಾಲಯಕ್ಕೆ ಹೋಗಿ ಪರಿಹಾರ ಕಂಡುಕೊಳ್ಳುತ್ತಾರೆ. ರಾಯರು ತಮ್ಮ ವೃಂದಾವನ ನಿರ್ಮಾಣಕ್ಕಾಗಿ ಆರಿಸಿಕೊಂಡ ಕಲ್ಲು ಸಾಮಾನ್ಯವಾದದ್ದಲ್ಲ. ಅವರು ಅದನ್ನು ವೃಂದಾವನ ನಿರ್ಮಾಣದ ಸಮಯದಲ್ಲಿ ಬಳಸಿದ ನಿರ್ದಿಷ್ಟ ಕಲ್ಲುಗಳಲ್ಲಿ 12 ವರ್ಷಗಳ ಕಾಲ ಆರಾಧನೆ ಮಾಡಿದ್ದರು. ಅವರು ಸನ್ಯಾಸ ಧರ್ಮದ ಶಕ್ತಿ, ಮಂತ್ರಶಕ್ತಿ ಮತ್ತು ತಪಸ್ಸಿನ ಶಕ್ತಿಯನ್ನು ಆ ಕಲ್ಲುಗಳಲ್ಲಿ ತುಂಬಿದ್ದರು. ಹಾಗಾಗಿ ರಾಯರ ಸಮಾಧಿ ಕೇವಲ ಸ್ಮಾರಕವಲ್ಲ, ಅದು ಶಕ್ತಿಯ ಕೇಂದ್ರ. ಅಲ್ಲಿ ನೀಡುವ ಮಂತ್ರಾಕ್ಷತೆಯು ಭಕ್ತಿಯಿಂದ ಸ್ವೀಕರಿಸಿದರೆ ನಮ್ಮ ಸಂಕಲ್ಪಗಳು ಮತ್ತು ಆಸೆಗಳು ಈಡೇರುತ್ತವೆ ಎಂಬುದು ಕೋಟ್ಯಂತ ಭಕ್ತರ ಅನುಭವ. ವೀಕ್ಷಕರೇ, ರಾಯರನ್ನು ಸ್ಮರಿಸುವ ಮುಖ್ಯ ಮಂತ್ರ ಸತ್ಯಧರ್ಮ ರಥೋಯಂ ಸದಾ ಭಕ್ತ ಹಿತಾಯ ಚ ಇತಿ ಹೋಮ ಮಂತ್ರಶ್ರೀ ರಾಘವೇಂದ್ರಸ್ಯ ಜಪಿಷ್ಯತೆ. ಇದರ ಅರ್ಥ, ಯಾರು ಸದಾ ಸತ್ಯ ಧರ್ಮದಲ್ಲಿರುತ್ತಾರೆಯೋ ಮತ್ತು ಭಕ್ತರ ಹಿತಕ್ಕಾಗಿ ಶ್ರಮಿಸುತ್ತಾರೆಯೋ ಅಂತಹ ಶ್ರೀ ರಾಘವೇಂದ್ರರನ್ನು ನಾನು ಯಾವಾಗಲೂ ಜಪಿಸುತ್ತೇನೆ. ರಾಯರು ನಮಗೆ ಕಲಿಸಿದ್ದು ಹೊರಗಿನ ಆಡಂಬರಕ್ಕಿಂತ ಅಂತರಂಗದ ಶುದ್ಧಿ ಮತ್ತು ಸತ್ಯಧರ್ಮದ ಪಾಲನೆ ಮುಖ್ಯ. ವೀಕ್ಷಕರೇ, ಅಂತಿಮವಾಗಿ ರಾಯರ ಕೃಪೆ ನಿಮ್ಮ ಮೇಲಿರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ವೀಕ್ಷಕರೇ.